ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಯ ಮನೆಯಲ್ಲಿ 3 ಲಕ್ಷ ನಗದು ಕಳ್ಳತನ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರಿಂದ 9 ಮಂದಿಯ ಎನ್ಕ್ವೈರಿ ನಡೆದಿದೆ. ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಆಕೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರಿಂದ 9 ಜನರನ್ನ ಎನ್ಕ್ವೈರಿ ಮಾಡಲಾಗಿದೆ. ಆದರೆ ಪೊಲೀಸರಿಗೆ ಹಣ ಕಳವು ಮಾಡಿದವರ ಸುಳಿವು ಸಿಕ್ಕಿಲ್ಲ. ಕರ್ಕೊಂಡು ಬಂದು ಈ ವಿಚಾರಣೆ ನಡೆಸಿದ್ದಾರೆ. ಅಸಲಿಗೆ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನವಾಗಿದೆಯಾ ಎಂಬ ಶಂಕೆ. ಈ ಬಗ್ಗೆ ವಿಜಯಲಕ್ಷ್ಮಿ ಬಳಿ ಮಾಹಿತಿ ಕೇಳಿದ ಪೊಲೀಸರು, ಹಣದ ಮೂಲದ ಬಗ್ಗೆ ಮಾಹಿತಿ ಕೇಳಿದಂತಹ ಪೊಲೀಸರು ಹಣವನ್ನ ಯಾವ ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿದ್ರಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆಗಿತ್ತು. 3 ಲಕ್ಷ ನಗದು ಕಳ್ಳತನ ಪ್ರಕರಣ. ವಿಜಯಲಕ್ಷ್ಮಿ ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿದ್ರು. ಅದು ತುಂಬ ತಡವಾಗಿ ಬೆಳಕಿಗೆ ಬಂದಿದ್ದಂತಹ ಪ್ರಕರಣ. ಅದು ಸಿಕೆ ಅಚ್ಚುಕಟ್ಟು ಪೊಲೀಸರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ 9 ಜನರನ್ನು ಎನ್ಕ್ವೈರಿ ಮಾಡಿರುತ್ತಾರೆ. ಕಾರಣ, ವಿಜಯಲಕ್ಷ್ಮಿ ಮನೆಯ ಆ ಭಾಗದಲ್ಲಿ ಸಿಕೆ ಅಚ್ಚುಕಟ್ಟು ಠಾಣೆಯ ವ್ಯಾಪ್ತಿಗೆ ಬರುವಂತಹ ಆ ಸ್ಥಳದಲ್ಲಿ ಒಂದಷ್ಟು ಈ ಹಿಂದೆ ನಡೆಸಿರುವಂತಹ ಆರೋಪಿಗಳಿರ್ತಾರೆ. ಇದೇ ಥರದ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂಥ ಒಂದಷ್ಟು ಜನ ಇರ್ತಾರೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸೋದು ಸ್ವಾಭಾವಿಕ. ಒಂದು ಕಳ್ಳತನ ಪ್ರಕರಣ ಆದರೆ ಆ ಭಾಗದ ಪ್ರೊಫೆಷನಲ್ ಕಳ್ಳರು ಯಾರು ಅನ್ನೋದು ಲೀಸ್ಟ್ನಲ್ಲಿರುತ್ತೆ. ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಾರೆ. ಸೊ ಆ 9 ವಿಚಾರಣೆಯಲ್ಲಿ ಸುಳಿವು ಸಿಕ್ಕಿಲ್ಲ. ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನೋದಕ್ಕೆ ಯಾರು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಇನ್ನು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಪೊಲೀಸರು 9 ಮಂದಿಯನ್ನು ಎನ್ಕ್ವೈರಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅಸಲಿಗೆ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನವಾಗಿದೆಯಾ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ವಿಜಯಲಕ್ಷ್ಮಿ ಬಳಿ ಮಾಹಿತಿ ಕೇಳಿದಂತಹ ಪೊಲೀಸರು, ಹಣದ ಮೂಲದ ಬಗ್ಗೆ ಮಾಹಿತಿ ಕೇಳಿದ ಪೊಲೀಸರು ಹಣವನ್ನು ಯಾವ ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿದ್ರಿ, ಹಣದ ಮೂಲದ ಬಗ್ಗೆ ವಿವರಣೆ ನೀಡಿ ಎಂದು ಖಾಕಿ ಸೂಚನೆಯನ್ನ ಕೊಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.